ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ ಆದರ್ಶ್. ಇವತ್ತು ನಾನು ಮೊಳಕೆ ಹುಳ್ಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹುಳ್ಳಿಕಾಳು ತುಂಬ ಪ್ರೋಟೀನ್ ಇರುತ್ತೆ. ಅದನ್ನು ಮೊಳಕೆ ಕಟ್ಟಿದಾಗ ವಿಟಮಿನ್ ಸಿ ಜಾಸ್ತಿ ಆಗುತ್ತೆ ಮತ್ತು ರಕ್ತಹೀನತೆ ಇರೋರು ಇದನ್ನು ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ. ಮಕ್ಕಳಿಗೆ ಬೋನ್ಸ್ ಗಟ್ಟಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೆಯದು. ಕುಕ್ಕರ್ಗೆ ಮೊಳಕೆ ಕಟ್ಟಿದ ಹುಳ್ಳಿಕಾಳನ್ನ ಹಾಕಿ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ 2 ವಿಷಲ್ ಆಗಬೇಕು. ಜಾರ್ಗೆ ಸ್ವಲ್ಪ ಕಾಯಿ ಮತ್ತು ವಿಷಲ್ ಆಗಿರೋದು ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಜೀರಿಗೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ರುಬ್ಬಿದ ಮಿಶ್ರಣನ ಹಾಕಿ. ನಂತರ ಹುಳ್ಳಿಕಾಳನ್ನ ಸ್ವಲ್ಪ ಜಾರ್ಗೆ ಹಾಕಿ ರುಬ್ಬಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ಹಾಕಿ ನೆನೆಸಿರೋ ಹುಣಸೆಹಣ್ಣು ಸ್ವಲ್ಪ ಒಂದು 5 ಪೀಸ್ ನೆನೆಸಿರೋ ಹುಣಸೆಹಣ್ಣನ್ನ ಹಾಕಿ. ನಂತರ ಕಾಳು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ. ಹಸಿರು ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕಿದಾಗ ಗ್ಯಾಸ್ಟ್ರಿಕ್ ಆಗಲ್ಲ. ಹಸಿರು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಾಯನ್ನು ಕಾಳು ಜೊತೆ ಫ್ರೈ ಮಾಡಿದ್ರೆ ಕಾಳು ಬೇಗ ಹಾಳಾಗಲ್ಲ. ಅಂದರೆ ಹಸಿ ಕಾಯಿನ ಮೇಲೆ ಹಾಕಿದಾಗ ಅದು ಬೇಗ ಹಾಳಾಗುತ್ತೆ ಒಗ್ಗರಣೆಯ ಕಾಳು. ಹಾಗಾಗಿ ಕಾಯಿನ ಈರುಳ್ಳಿ ಜೊತೆ ಸ್ವಲ್ಪ ಫ್ರೈ ಮಾಡಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.